ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಾವನ್ನಪ್ಪಿದ ಕನ್ನಡಿಗ ನವೀನ್ ಮೃತದೇಹವನ್ನ 21 ದಿನಗಳ ಬಳಿಕ ತಾಯ್ನಾಡಿಗೆ ತರಲಾಯಿತು. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬೆಂಗಳೂರು ಏರ್ಪೋರ್ಟ್ಗೆ ಬಂತು. ಸಿಎಂ ಬಸವರಾಜ ಬೊಮ್ಮಾಯಿ, ಸಚಿವ ಸುಧಾಕರ್ ನವೀನ್ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಕೊಂಡರು. ಬೆಂಗಳೂರಿನಿಂದ ನವೀನ್ ಮೃತದೇಹವನ್ನ ಆಂಬ್ಯುಲೆನ್ಸ್ ಮೂಲಕ ಹಾವೇರಿ ಜಿಲ್ಲೆಯ ಚಳಗೇರಿ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಂತರ ನವೀನ್ ಮನೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಹಲವು ಗಣ್ಯರು ಅಂತಿಮ ದರ್ಶನವನ್ನು ಪಡೆಕೊಂಡರು. ಇದೇ ವೇಳೆ ಖುದ್ದು ಗ್ರಾಮಸ್ಥರೇ ನವೀನ್ ದೇಹವನ್ನ ತಾವೇ ಸಿಂಗರಿಸಿದ್ದ ಹೂವಿನ ವಾಹನದಲ್ಲಿ ಮೆರವಣಿಗೆ ಮಾಡಿದರು. ಇನ್ನು ನವೀನ್ ಮೃತದೇಹ ಸ್ವಗ್ರಾಮಕ್ಕೆ ಬರ್ತಾ ಇದ್ದಂತೆ ನವೀನ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರಿಸಲಾಯಿತು. ನವೀನ್ ಅವಿವಾಹಿತರಾಗಿದ್ದ ಕಾರಣ ನವೀನ್ ನಿವಾಸದಲ್ಲಿ ಚೆನ್ನಯ್ಯ ಶಾಸ್ತ್ರಿಗಳು ಎಕ್ಕದ ಗಿಡದ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ನವೀನ್ ತಂದೆ ತಾಯಿ ಮಗನನ್ನ ನೆನೆದು ಕಣ್ಣೀರು ಹಾಕಿದರು. ಇನ್ನು ಸಿಎಂ ಬೊಮ್ಮಾಯಿ ಬೆಂಗಳೂರಲ್ಲಿ ನವೀನ್ ದೇಹ ಸ್ವೀಕರಿಸಿದ್ದಲ್ಲದೆ ನವೀನ್ ಸ್ವಗ್ರಾಮಕ್ಕೂ ತೆರಳಿ ಅಲ್ಲಿಯೂ ಅಂತಿಮ ದರ್ಶನವನ್ನು ಪಡೆದರು. ಎಚ್ಎಎಲ್ನಿಂದ ಹೆಲಿಕಾಪ್ಟರ್ನಲ್ಲಿ ದಾವಣಗೆರೆಗೆ ತೆರಳಿದ ಸಿಎಂ ಬಸವರಾಜ ಬೊಮ್ಮಾಯಿ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಚಳಗೇರಿಗೆ ಬಂದರು. ನವೀನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಿಎಂ ಬೊಮ್ಮಾಯಿ, ಪ್ರಧಾನಿ ಮೋದಿ ಸೂಚನೆ ಮೇರೆಗೆ ಮೃತದೇಹ ಸೆಕ್ಯೂರ್ ಮಾಡಲಾಗಿತ್ತು ಅಂದರು. ನವೀನ್ 20 ದಿನದ ಹಿಂದೆ ಮೃತಪಟ್ಟಿದ್ರು. ಮೃತದೇಹ ಸುರಕ್ಷಿತವಾಗಿ ತರಲಾಗಿದೆ. ಪ್ರಧಾನಿ ಮೋದಿ ನಿರಂತರ ಶ್ರಮದಿಂದ ಮೃತದೇಹ ತಾಯ್ನಾಡಿಗೆ ಬಂದಿದೆ ಅಂತ ಹೇಳಿದರು. ತಾಯಿಯ ಭಾವನೆಯನ್ನು ನರೇಂದ್ರ ಮೋದಿಯವರು ಗೌರವಿಸಿದ್ದಾರೆ. ಅಮ್ಮ ಅದಾದ 2ನೇ ದಿವಸಕ್ಕೆ ಹೇಳಿದ್ರು, ನನಗೆ ನನ್ನ ಮಗನ ಮುಖ ತೋರಿಸಿದ್ರೆ ಸಾಕು, ಹೆಂಗಿದ್ರು ಆಗಿ ಹೋಗಿದೆ ಅನ್ನೋ ಮಾತನ್ನು ಬಹಳ ಧೈರ್ಯದ ಮಾತುಗಳನ್ನು ತಾಯಿ ಹೇಳಿದರು. ಅದನ್ನು ಗೌರವಿಸಿದ್ದಾರೆ ಪ್ರಧಾನಮಂತ್ರಿಯವರು ಮತ್ತು ವಿದೇಶಾಂಗ ಸಚಿವ ಜಯಶಂಕರ್ ಅವರು. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ನವೀನ್ ಮೃತದೇಹವನ್ನು ದಾವಣಗೆರೆಯ ಎಸ್ಎಸ್ ಮೆಡಿಕಲ್ ಕಾಲೇಜಿಗೆ ಹಸ್ತಾಂತರಿಸಲಾಯಿತು. ಮೆಡಿಕಲ್ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ದೇಹ ದಾನ ಮಾಡಲಾಗಿದೆ. ಪೂಜಾ ವಿಧಿ ವಿಧಾನಗಳ ಬಳಿಕ ಎಸ್ಎಸ್ ಆಸ್ಪತ್ರೆಗೆ ನವೀನ್ ದೇಹವನ್ನ ಹಸ್ತಾಂತರಿಸಲಾಗಿದೆ. ಮೆಡಿಕಲ್ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ನವೀನ್ ದೇಹವನ್ನ ಮುಂದಿನ 5 ವರ್ಷ ಬಳಸಿಕೊಳ್ಳಲಾಗುತ್ತೆ ಅಂತ ಎಸ್ಎಸ್ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಮಗಳ ಸಾವನ್ನ ನೆನೆದು ಅಕ್ಷಯ ತಂದೆ ಕಣ್ಣೀರು ಹಾಕಿದ್ದಾರೆ. ಸರ್ಕಾರ ಹಾಗೂ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ದಾರೆ. ಈ ವ್ಯವಸ್ಥೆಯನ್ನ ಸರ್ಕಾರವನ್ನ ತಿದ್ದೋಕಾಗತ್ತಾ ಅಂತ ಶಪಿಸಿದ್ದಾರೆ. ಸರ್ಕಾರವನ್ನ ತಿದ್ದೋ ಬದಲು ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತ ಮೃತ ಬಾಲಕಿ ಅಕ್ಷಯ ತಂದೆ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಕ್ಷಯ ಇಲ್ಲದೆ ನಮಗೂ ಬದುಕೋದಕ್ಕೆ ಕಷ್ಟವಾಗುತ್ತೆ ಅಂತ ತಮ್ಮ ನೋವನ್ನ ಹೊರಹಾಕಿದ್ದಾರೆ. ಇಲ್ಲೆಲ್ಲ ತಿದ್ದಕ್ಕೆ ನಾವ್ಯಾರು ಸರ್, ನಾವೇ ಸೇಫ್ಟಿ ಆಗಿರ್ಬೇಕಾಗಿತ್ತೇನೋ ಅನ್ಸುತ್ತೆ. ಇಲ್ಲೆಲ್ಲ ತಿದ್ದಕ್ಕಾಗುತ್ತಾ ಸರ್? ಇಲ್ಲೆಲ್ಲ ತಿದ್ದಕ್ಕಾಗುತ್ತಾ ಸರ್? ಹೋಗ್ಲಿ, ನಾವು ಹುಷಾರಲ್ಲಿ ನಾವಿರ್ಬೇಕಾಗಿತ್ತು. ಬಿಬಿಎಂಪಿನೂ ಯಾರನ್ನೂ ದೂಷಣೆ ಮಾಡಿ ಇಲ್ಲ ಸರ್. ಸದನದಲ್ಲಿ ತುಮಕೂರಿನ ಪಾವಗಡ ಬಸ್ ದುರಂತ ಪ್ರತಿಧ್ವನಿಸಿದೆ. ಕಾಂಗ್ರೆಸ್ ಶಾಸಕ ಯುಟಿ ಖಾದರ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ದುರಂತ ನಡೆದಾಗ ಸಿಎಂ ಯಾದಗಿರಿಗೆ ತೆರಳಿದ್ರು. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ 25 ಲಕ್ಷ, ಗಾಯಾಳುಗಳಿಗೆ 10 ಲಕ್ಷ ಪರಿಹಾರ ಕೊಡಬೇಕು. ಗ್ರಾಮೀಣ ಭಾಗದಲ್ಲಿ ಸರಿಯಾದ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿದರು. ಇನ್ನು ಸಾರಿಗೆ ಸಚಿವ ಶ್ರೀರಾಮುಲು ಮಾತನಾಡಿದ್ದು, ಮೃತ ಕುಟುಂಬಗಳಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗಿದೆ. ನಾನು ವೈಯಕ್ತಿಕವಾಗಿ ತಲಾ 1 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದೇನೆ. ಸಣ್ಣ ಪುಟ್ಟ ಗಾಯಾಳುಗಳಿಗೆ 25,000, ಗಂಭೀರ ಗಾಯಾಳುಗಳಿಗೆ ತಲಾ 50,000 ಕೊಡಲಾಗಿದೆ. ಅಲ್ಲದೆ ಸರ್ಕಾರದಿಂದ ಉಚಿತ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ಹೋಗಿ ಅವ್ರಿಗೆ ತಕ್ಷಣ ಏನು ಸರ್ಕಾರದಿಂದ ಸುಮಾರಾಗಿ 5 ಲಕ್ಷ ರೂಪಾಯಿ ಪರಿಹಾರ ಹಣ, ಸರ್ಕಾರದಿಂದ ಘೋಷಣೆ ಮಾಡಿದಂಥ 5 ಲಕ್ಷ ರೂಪಾಯಿ ಪರಿಹಾರ ಹಣ
ಜೊತೆಲಿ 1 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ, ಇನ್ನೊಂದು ಸಣ್ಣ ಪುಟ್ಟ ಗಾಯಗಳಾದಂಥ 25,000 ರೂಪಾಯಿ, ಪೂರ್ತಿ ಗಾಯಗಳಾದಂಥ 50,000 ರೂಪಾಯಿ ಕೊಟ್ಟು ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಪುನಃ ಅವರಿಗೆ ಚಿಕಿತ್ಸೆ ಪಡೋ ಸಲುವಾಗಿ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಪಡುವಂಥ ಕೆಲಸ ಕೂಡ ಮಾಡಿದ್ವಿ. ಅಲ್ಲಿ ಇತ್ತ ವಿಧಾನ ಪರಿಷತ್ನಲ್ಲಿ ಶೂನ್ಯ ವೇಳೆಯಲ್ಲಿ ಪಠ್ಯದಲ್ಲಿ ಭಗವದ್ಗೀತೆ ಸೇರಿರುವ ವಿಚಾರವನ್ನ ಬಿಜೆಪಿ ಸದಸ್ಯ ಪ್ರಾಣೇಶ್ ಪ್ರಸ್ತಾಪಿಸಿದ್ರು. ಗುಜರಾತ್ನಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಕಲಿಯಲು ಅವಕಾಶ ಮಾಡಿಕೊಡಲಾಗಿದೆ. ನಮ್ಮ ರಾಜ್ಯದಲ್ಲಿಯೂ ಭಗವದ್ಗೀತೆಯನ್ನ ಈ ವರ್ಷವೇ ಪಠ್ಯದಲ್ಲಿ ಪರಿಚಯಿಸಬೇಕು ಅಂತ ಹೇಳಿದ್ರು. ಇನ್ನು ಈ ವೇಳೆ ಪ್ರತಿಕ್ರಿಯಿಸಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಈ ಬಗ್ಗೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಮುಖ್ಯಮಂತ್ರಿಗಳೊಂದಿಗೆ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಸಮಿತಿಯ ವರದಿಯನ್ನ ನೋಡಿಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಶಾಲಾ ಪಠ್ಯಪುಸ್ತಕಗಳಲ್ಲಿ ಭಗವದ್ಗೀತೆ ಬೋಧಿಸುವ ಕುರಿತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ಕೊಟ್ಟದಕ್ಕೆ ಧನ್ಯವಾದಗಳು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇದೇ 2022-23ನೇ ಶೈಕ್ಷಣಿಕ ವರ್ಷದಿಂದ ಗುಜರಾತ್ನ 6ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಶಾಲಾ ಪಠ್ಯಕ್ರಮದಲ್ಲಿ ಭಾಗವಾಗಲಿದೆ. ಈ ವಿಚಾರವನ್ನು ಗುಜರಾತ್ ಸರ್ಕಾರ ಶಿಕ್ಷಣದ ಸಚಿವರು ಘೋಷಿಸಿದ್ದಾರೆ. ಭಗವದ್ಗೀತೆಯಲ್ಲಿರುವ ಮೌಲ್ಯಗಳು ಮತ್ತು ತತ್ವಗಳನ್ನು ಶಾಲಾ ಪಠ್ಯಕ್ರಮದಲ್ಲಿ ಪರಿಚಯಿಸುವ ಉದ್ದೇಶದಿಂದ ನಿರ್ಣಯ ಕೈಗೊಳ್ಳಲಾಗಿದ್ದು, ಇದು ಆಧುನಿಕ ಮತ್ತು ಪ್ರಾಚೀನ ಸಂಸ್ಕೃತಿ ಸಂಪ್ರದಾಯಗಳನ್ನು, ಜ್ಞಾನ ವ್ಯವಸ್ಥೆಗಳ ಪರಿಚಯವನ್ನು ಶಿಫಾರಸು ಮಾಡುವ ಕೇಂದ್ರದ ಹೊಸ ಶಿಕ್ಷಣ ನೀತಿಗೆ NEP ಅನುಗುಣವಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗೀತಾ ರೂಪದಲ್ಲಿರುವ ತತ್ವ ಬೋಧನೆಯೇ ಭಗವದ್ಗೀತೆ. ಇದು ಜೀವನದ ಸಾರವನ್ನು ವಿವರಿಸುತ್ತದೆ. ಭಗವದ್ಗೀತೆಯಲ್ಲಿ ಏನಿದೆ ತಿಳಿದುಕೊಳ್ಳಬೇಕಲ್ಲವೇ? 700 ಶ್ಲೋಕಗಳಿರುವ ಪುಸ್ತಕದ ಗಾತ್ರ ನೋಡಿ ಕೆಲವರು ಓದಲು ಹಿಂಜರಿಯುತ್ತಾರೆ. ಆದ್ದರಿಂದ ಭಗವದ್ಗೀತೆಯನ್ನು ಪಠ್ಯಪುಸ್ತಕಗಳಲ್ಲಿ ಪರಿಚಯಿಸಿದರೆ ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳು ಭಾರತದ ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಆದ ಕಾರಣ ನಾನು ಸರ್ಕಾರವನ್ನು ಈ ಮೂಲಕ ವಿನಂತಿಸುವುದೇನೆಂದರೆ, ನಮ್ಮ ರಾಜ್ಯದಲ್ಲೂ ಇದೇ 22-23ನೇ ಶೈಕ್ಷಣಿಕ ವರ್ಷದಿಂದ ಪಠ್ಯಪುಸ್ತಕಗಳಲ್ಲಿ ಭಗವದ್ಗೀತೆಯನ್ನು ಪರಿಚಯಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಬಿಜೆಪಿಯವರ ಅಜೆಂಡಾ ಸಮಾಜವನ್ನ ಹಾಳು ಮಾಡುವ ಕೆಲಸ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಮಾಜದಲ್ಲಿ ದ್ವೇಷ ಬಿತ್ತುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಇಂತಹ ಗುಣಗಳನ್ನ ತಲೆಗೆ ತುಂಬಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಮಾನವೀಯತೆ, ತಾಯಿಯ ಹೃದಯವನ್ನ ಇಟ್ಕೊಂಡು ಜೀವನವನ್ನ ಮಾಡ್ತಾ ಇದ್ದೇನೆ. ಬಿಜೆಪಿಯವರ ತಿಳುವಳಿಕೆಯನ್ನ ಕಲಿಯುವ ಅಗತ್ಯವಿಲ್ಲ. ಅಂತಹ ತಿಳುವಳಿಕೆ ಕಲಿತರೆ ಸಮಾಜ ಹಾಳಾಗುತ್ತೆ ಅಂತ ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ನಾನು ಚಿಕ್ಕ ವಯಸ್ಸಿನಿಂದಲೇ ರಾಮಾಯಣ, ಮಹಾಭಾರತ, ಮಾನವೀಯ ಮೌಲ್ಯಗಳನ್ನ ಕಲ್ತ್ಕೊಳ್ತಕ್ಕಂಥ ವಿಷಯಗಳನ್ನೇ ನಾನು ಗ್ರಹಿಸ್ಕೊಂಡಿರ್ತಕ್ಕಂಥದ್ದು. ಈಗ ಇವರ ಇದೆಯಲ್ಲ ಅಜೆಂಡಾ, ಈ ಅಜೆಂಡಾ ಸಮಾಜ ಹಾಳು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆಯಲ್ಲ. ಸಮಾಜದಲ್ಲಿ ದ್ವೇಷದ ಒಂದು ರಾಜಕಾರಣಗಳು ಆ ರೀತಿಯ ತಲೆ ತುಂಬಿಸ್ಕೊಳ್ಳೋದು ನನಗೆ ಅವಶ್ಯಕತೆ ಇಲ್ಲ. ಮಾನವೀಯತೆ, ತಾಯಿಯ ಒಂದು ಹೃದಯ, ಅದನ್ನು ಹೃದಯದಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೇವೆ ನಾವು. ಇವರಿಂದ ನಾವು ಯಾವುದು ಕಲಿಬೇಕಾದ ಅವಶ್ಯಕತೆ ಇಲ್ಲ. ತಿಳುವಳಿಕೆ ಮೂಡಿಸ್ಕೊಳ್ಳೋದು ಅಂತ ಒಂದು ತಿಳುವಳಿಕೆ ಇವರಿಂದ ಕಲ್ತರೆ ಸಮಾಜ ಹಾಳಾಯ್ತದೆ. ಉಡುಪಿ ಜಿಲ್ಲೆಯ ಕಾಪು ಮುಲ್ಲಾರು ಬಳಿ ಗುಜರಿ ಅಂಗಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದೆ. ಸಿಲಿಂಡರ್ ಸ್ಫೋಟಕ್ಕೆ 2 ಸಜೀವ ದಹನವಾಗಿದ್ದಾರೆ. ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ರಜಬ್ ಸಜೀವವಾಗಿ ದಹನವಾಗಿದ್ದಾರೆ. 3 ಸಾವಿನ ಜೊತೆ ಮತ್ತೆ 3 ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ 3 ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಗುಜರಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ತಹಬದಿಗೆ ತಂದಿದ್ದಾರೆ. ಇದೇ ವೇಳೆ ಘಟನೆಗೆ ನಿರ್ದಿಷ್ಟ ಕಾರಣ ತಿಳಿದು ಬಂದಿಲ್ಲ. ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅವರಿಗೆ ಏನು ಪರಿಹಾರ ಕೊಡಬೇಕು ನನ್ನ ವಿನಂತಿ. ಅದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಾಗ ಈ ಕಂಪ್ಲೀಟ್ಲಿ ಯಾರ್ಡ್ ಒಂದು 50% ಎಲ್ಲ ಸಿಲಿಂಡರ್ ಇದೆ. ಅದು ರೆಫ್ರಿಜರೇಟರ್ ಆಗಿರಲಿ ಅಥವಾ ಏನಾಗಲಿ ಅದನ್ನು ಏನು ಆ ಒಂದು ಬೆಂಕಿ ಜೋರ ಆಗ್ತಾ ಇತ್ತು. ಅದಕ್ಕೆ ನಾವೇನು ಬಚಾವ್ ಮಾಡಲಿಕ್ಕೆ ಆಗಲಿಲ್ಲ.